ಏನು ಆಗ್ತೈತೆ ನೋಡ್ತೀವಿ, ಗೊತ್ತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದ್ರೆ ಮತ್ತು ಬಿಜೆಪಿ ಅದು ಕರ್ನಾಟಕದಾಗ ಬೆಳಿತೈತಿ. ಇವ್ರ ಲೀಡರ್ಶಿಪ್ನಾಗ ಬಿಜೆಪಿನ ಮುಗಿದು ಹೋಗ್ತೈತೆ, ಕಳ್ಕೊಂಡು ಹೋಗ್ಬಿಡ್ತೈತಿ ಬಿಜೆಪಿ. ಮ್ಯಾಗಿನವ್ರಿಗೆ ಏನಾರು ಗಿಂಟ ಅವು ಏನಾರ ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಖಲಾಸ್ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ನೋಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವಸ ಮಾಡ್ತಾರಿಲ್ಲ, ನೀ ಇದು ಬಿಜೆಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ. ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರತ್ ಹೋಗ್ಬಿಡ್ತಾವ. ಹಿಂಗೈತಿ ಬಿಜೆಪಿ ಹಣೆ ಬಾರ. ಸರ್, ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಸರ್. ಮತ್ತೆ ಇನ್ನೊಂದು 2 ಡಿ ಕೆ ಶಿವಕುಮಾರ್ ಹಾಕಿದ್ದು, ಅವು 2 ಬರ್ತಿದ್ದು, ಇವು 2 ಹೋಗ್ತಿದ್ದು. 7 ಹಾಕಿದ್ದಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರ ಇವು ಬಿಜೆಪಿ ಅವು ಹೋಗ್ತಿದ್ದು. ಈಗ ಅದೇ ಅವ್ರಿಗೆ ಮುಳುವಾಗಿದ್ದಾನೆ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವಸ ಫೋನ್ ಬಂದೈತಿ, ಒಂದೇ ನೀನು ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡೂಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ, ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯಾಧ್ಯಕ್ಷ ಇದ್ದವ ಅವನು ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡ್ರಿ, ಇಂಥದ್ದು ಅಭಿವೃದ್ಧಿ ಕೊಡಿ. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ಆಡಳಿತ ಪಕ್ಷ ಉಪಮುಖ್ಯಮಂತ್ರಿ ಕೈ ಹೊಡ್ಕೊಂಡು ನಿಂತಾರೆ. ಬಿಜೆಪಿ ಮರ್ಯಾದೆ ಎಲ್ಲಿ ಇರ್ತದೆ? ಮಾನ್ಯ ರಟ್ಟಿಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು, ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು, 45 ಬಂದಿದ್ರ. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರಿದ್ದಾರಂತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು BC ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, BC ಪಾಟೀಲ್ ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕಿದ್ರೇನಾಯ್ತು, ಹೋಗಿ ಬರ್ಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವರು ಪಕ್ಷ ನಡೆಸ್ಲಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತು ಇಂಥವ್ರನ್ನೇ ತೊಗೊಂಡು ನಾನು ನವೆಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನು ಮಾಡೋಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಗೊತ್ತಿಲ್ಲ ಉಸ್ತುವಾರಿ ಯಾರೋ ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳ ಮ್ಯಾಗಿನ ವಿಶ್ವಾಸ ಕಳ್ಕೊಂಡಿರೋ. ನಾವು ಏನು ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है ಹೇಳ್ತೀವಿ. ಅಲ್ಲಿಂದ ಏನು ಶಕ್ಕ ಹೊಡಿತಾವ ಮುಂದೆ. ಅವನು ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು, ನಾವು ಉಸ್ತುವಾರಿನ ತೊಗೊಂಡೇನು ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾಂತ ಕಾರ್ಯಕರ್ತರು ಹೊರಗೆ ಹಾಕೋ. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು, ಮೇಯರ್, ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲಾರು ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ನಾ ಹೇಳ್ತೇನೆ ಕೇಂದ್ರದವ್ರಿಗೆ, ನಿಮ್ದೇನು ಇಂಟೆಲಿಜೆನ್ಸು, ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತ ರಾಷ್ಟ್ರೀಯ ಅಧ್ಯಕ್ಷರನ್ನ BJPಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೀದೇ ಇದ್ರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ, ಬಸನಗೌಡ 8 ಕೋಟಿ ರೂಪಾಯಿ ತೊಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರೆ ನಾಳೆ ಯಾರ್ಯಾರು ಓಟ್ ತೊಗೊಂಡಾರ ಅನ್ನೋದು. ಏನು ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, BJP ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು, ಕಾಂಗ್ರೆಸ್ನವರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ ಡಿ ಎಸ್ ಶಂಕರ್ ಮೂರ್ತಿ ವಿಶ್ವಾಸ ತೊಗೊಂಡು ಬಂದಿದ್ರು, ನಾನು BJPಗೆ ಓಟ್ ಹಾಕಿನಿ, ನಾ ಪಕ್ಷೇತರ ಇದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ, ನೀ ಹಂಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿ ಅಕೌಂಟ್ ಏನದಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಲೆ ಚಾಮರಾಜನಗರದಿಂದ ಬಿದರ್ವರೆಗೆ ಮೆಟ್ಲೆ ಹೊಡಿತಾರೆ.
ಅದು ಮೆಟ್ಲು ಹೊಡಿತಾರೆ ಅಂತ ಹೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದು. ನಿಮ್ ನಿಜವಾ ಎಲ್ಲ ಲಾಕ್ ಹಾ ಅವ್ರವ್ರ ಲಾಕ್ ಯಾಕೆ ಮಾಡ್ತಾರ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ ಬಾಂಬಾಗ ಕುಸ್ತಿ. ಈ ವಿಜಯೇಂದ್ರನ್ ಚೇಲಗಳು ಏನದಾರ ಎಲ್ಲ ಲಾಕ್ ಅಲ್ಲ, ನೀವು ನೋಡಿರ್ಬೇಕ. ಲಾಕ್ 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 ಅಂತ ಬರ್ತದೆ. ಅದು ನವೆಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಲಾಕ್